ಸಾಲು ಸಾಲು ರಜೆ ಬಂತು ಅಂದ್ರೆ ಖಾಸಗಿ ಬಸ್ಗಳಿಗೆ ಹಬ್ಬವೋ ಹಬ್ಬ. 2-3 ಪಟ್ಟು ದರ ಏರಿಕೆ ಮಾಡಿ ಜನರಿಂದ ದುಪ್ಪಟ್ಟು ದರ ವಸೂಲಿ ಶುರುವಾಗುತ್ತೆ. ಈಗ ಮತ್ತದೇ ಚಾಳಿ ಕಂಟಿನ್ಯೂ ಆಗಿದೆ. ಯುಗಾದಿ ಹಬ್ಬಕ್ಕೆ ಊರಿಗೆ ಹೊರಡುವ ಪ್ರಯಾಣಿಕರಿಗೆ ಶಾಕ್ ಎದುರಾಗಿದೆ. ಯುಗಾದಿ ಹಬ್ಬಕ್ಕಾಗಿ ಖಾಸಗಿ ಬಸ್ ಸಂಚಾರ ದುಬಾರಿ. ದುಪ್ಪಟ್ಟು ಟಿಕೆಟ್ ಹಣ ವಸೂಲಿ, ಪ್ರಯಾಣಿಕರ ಕಿಡಿ. ಹಬ್ಬಗಳ ಸೀಸನ್ ಬಂತು ಅಂದ್ರೆ ಖಾಸಗಿ ಬಸ್ ಮಾಲೀಕರಿಗೆ ನಿಜಕ್ಕೂ ಹಬ್ಬ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ 3 ದಿನಗಳ ರಜೆ ಇದೆ. ಮಾರ್ಚ್ 29 ಯುಗಾದಿ ಹಬ್ಬದ ಅಮಾವಾಸ್ಯೆ ಇದ್ರೆ ಭಾನುವಾರ ಚಂದ್ರಮಾನ ಯುಗಾದಿ, ಸೋಮವಾರ ರಂಜಾನ್. ಸಾಲು ಸಾಲಾಗಿ 3 ದಿನ ರಜೆ ಇದೆ. ಹೀಗಾಗಿ ಮಾರ್ಚ್ 28ರ ಶುಕ್ರವಾರ ರಾತ್ರಿ ಬೆಂಗಳೂರಿಂದ ಲಕ್ಷಾಂತರ ಜನರು ಊರಿಗೆ ತೆರಳಲು ಪ್ಲಾನ್ ಮಾಡಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಖಾಸಗಿ ಬಸ್ ಮಾಲೀಕರು ದರ ಏರಿಕೆ ಮಾಡಿದ್ದಾರೆ. ಇಲ್ಲೇನೋ ಸ್ವಲ್ಪ ಕಾಸು ದುಡ್ಕೊಂಡಿರ್ತಾರೆ. ಊರಿಗೆ ಹೋಗಿ ಏನೋ ಹಬ್ಬ ಮಾಡ್ಬೇಕಂತ ಮಾಡ್ಕೊಂಡು ಇಲ್ಲಿ ನೋಡಿ ಎಲ್ಲ ಬಸ್ ಚಾರ್ಜ್ ಅದಕ್ಕೆ ಕೊಟ್ಟು ಇಲ್ಲೇ ಖರ್ಚು ಮಾಡ್ಬಿಡ್ತಾರೆ ಸರ್ ಜನಗಳು. ಪಾಪ ಜನರ ಕೈಯಲ್ಲಿ ದುಡ್ಡು ಇಲ್ದಂಗೆ ಆಗಿದೆ ಸರ್. ಹಬ್ಬ ಮಾಡೋಕ್ಕೂ ದುಡ್ಡೇ ಇಲ್ಲದಂಗೆ ಆಗಿಬಿಟ್ಟಿದೆ ಪರಿಸ್ಥಿತಿ. ಬೆಂಗಳೂರಿನಿಂದ ಯಾವ್ಯಾವ ಊರಿಗೆ ದರ ಎಷ್ಟು ಇರಲಿದೆ ಅಂತ ನೋಡುವುದಾದ್ರೆ, ಬೆಂಗಳೂರಿನಿಂದ ದಾವಣಗೆರೆಗೆ ಪ್ರಸ್ತುತ ಟಿಕೆಟ್ ದರ 450ರಿಂದ 1300 ರೂಪಾಯಿ ಇತ್ತು. ಹಬ್ಬದ ಪ್ರಯುಕ್ತ 750ರಿಂದ 5500ರವರೆಗೆ ಏರಿಕೆಯಾಗ್ತಿದೆ. ಬೆಂಗಳೂರಿನಿಂದ ಧಾರವಾಡಕ್ಕೆ 600ರಿಂದ 1100ರವರೆಗೆ ಇದ್ದ ಟಿಕೆಟ್ ದರ ಈಗ 1069ರಿಂದ 5500 ರೂವರೆಗೆ ಏರಿಕೆಯಾಗ್ತಿದೆ. ಬೆಂಗಳೂರು ಟು ಹುಬ್ಬಳ್ಳಿಗೆ 475ರಿಂದ 1100ರವರೆಗೆ ಇದ್ದ ಟಿಕೆಟ್ ದರ 1200ರಿಂದ 4200ಕ್ಕೆ ಏರಿದೆ. ಇನ್ನು ಬೆಂಗಳೂರಿನಿಂದ ಬೆಳಗಾವಿಗೆ 389ರಿಂದ 1200ರವರೆಗಿದ್ದ ಟಿಕೆಟ್ ದರ ಈಗ 1129ರಿಂದ 5500ಕ್ಕೆ ದುಬಾರಿಯಾಗಿದೆ. ಬೆಂಗಳೂರಿಂದ ಮಂಗಳೂರಿಗೆ ಪ್ರಸ್ತುತ 650ರಿಂದ 1300 ರು ಇದ್ದ ಟಿಕೆಟ್ ದರ ಈಗ 1200ರಿಂದ 4500ಕ್ಕೆ ಏರಿದೆ. ಬೆಂಗಳೂರು ಟು ಹಾಸನ 463ರಿಂದ 1000 ರೂಪಾಯಿ ಇದ್ದ ಟಿಕೆಟ್ ದರ ಈಗ 750ರಿಂದ 1600ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿಂದ ಶಿವಮೊಗ್ಗಕ್ಕೆ 500ರಿಂದ 990ರಷ್ಟಿದ್ದ ಟಿಕೆಟ್ ರೇಟ್ ಹಬ್ಬಕ್ಕಾಗಿ 1199ರಿಂದ 1800ರಷ್ಟು ಏರಿಕೆಯಾಗ್ತಿದೆ. ಟಿಕೆಟ್ ದರ ದುಪ್ಪಟ್ಟು ಏರಿಕೆ ಮಾಡಿಲ್ಲ. 50ರಿಂದ 60ರಷ್ಟು ಮಾತ್ರ ದರ ಏರಿಸಿದ್ದೇವೆ ಅಂತಾರೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ. ಸರ್, ದುಪ್ಪಟ್ಟು ಅನ್ನೋದು ತಪ್ಪಾಗುತ್ತೆ. ಯಾಕೆಂದ್ರೆ ಇದೇನಾಗ್ತಾ ಇದೆ ಅಂತಂದ್ರೆ ಲಾಂಗ್ ರೂಟ್ಸ್ನ ಡಿಸ್ಟೆನ್ಸ್ಗಳನ್ನ ತೆಗೆದುಕೊಂಡು ಅವ್ರ ಮನಸ್ಸಿನಲ್ಲಿ ದುಪ್ಪಟ್ಟು ಅಂತ ಆಗ್ತಾ ಇದೆ. ಇದು ನಾವು ಇವಾಗ ಜಾಸ್ತಿ ಅಂತಂದ್ರೆ ನಾವು ಹಬ್ಬ ಅಂತಂದ್ರೆ 50ರಿಂದ 60% ಜಾಸ್ತಿ ಮಾಡಿರ್ತೀವಿ. ಈ ಬಾರಿಯ ಯುಗಾದಿ ರಂಜಾನ್ ಹಬ್ಬಕ್ಕೆ ಊರಿಗೆ ಹೋಗುವವರಿಗೆ ಖಾಸಗಿ ಬಸ್ಗಳು 1 to ಡಬಲ್ ವಸೂಲಿ ಮಾಡುವುದಂತೂ ಸುಳ್ಳಲ್ಲ. ಕಿರಣ್ ಸೂರ್ಯ, TV9 ಬೆಂಗಳೂರು.